ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಬಾಲ ಹನುಮನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಹನುಮ ಜಯಂತಿ ಇರೋದ್ರಿಂದ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಫ್ರೆಂಡ್ಸ್. ಬನ್ನಿ ನಾವು ಬಾಲ ಹನುಮನ ಬಗ್ಗೆ ನನಗೆ ತಿಳಿದಿರೋಷ್ಟು ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನೋಡ್ತಾ ಇರೋರು ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಓಕೆ. ಹನುಮಾನ್ ಹೆಸರು ಕೇಳಿದ ಕೂಡಲೇ ಅವರ ವಿಶಾಲವಾದ ದೇಹ ನಮ್ಮ ಕಣ್ಮುಂದೆ ಬರುತ್ತೆ. ಆದರೆ ಅವರ ವ್ಯಕ್ತಿತ್ವಕ್ಕೆ ಮತ್ತೊಂದು ರೂಪ ಇದೆ, ಅದೇ ಬಾಲ ಹನುಮಾನ್ ಅಂತ. ಬಾಲ ಹನುಮಾನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಸಣ್ಣ ಮಕ್ಕಳಿಂದ ಕೂಡ ತುಂಬಾ ಇಷ್ಟಪಡ್ತಾರೆ ಬಾಲ ಹನುಮಾನನ್ನು. ಆ ಬಾಲ ಹನುಮಾನನ ಬಾಲ್ಯದ ಕಥೆಗಳು ತುಂಬ ರೋಚಕ, ಶೈಕ್ಷಣಿಕಕ್ಕೆ ಪ್ರಸಿದ್ಧವಾಗಿವೆ. ಈಗ ಬನ್ನಿ ಒಂದು ಪುಟ್ಟ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹನುಮಂತ ಸಾಯಂಕಾಲ ಆಶ್ರಮದಲ್ಲಿ ಒಬ್ಬರೇ ಇದ್ದರು. ತಾಯಿ ಅಂಜನಿ ಮತ್ತು ತಂದೆ ಕೇಸರಿ ನಂದನ ಕಾಡಿಗೆ ಹೋಗಿರ್ತಾರೆ. ಹನುಮಂತನಿಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಆಗ ಆಶ್ರಮದಲ್ಲಿ ಎಲ್ಲ ಕಡೆ ಹುಡುಕ್ತಾರೆ, ಹಣ್ಣಿದ್ರೆ ತಿನ್ನೋಣ ಅಂತ. ಆದರೆ ಆಶ್ರಮದಲ್ಲಿ ಆ ಕಡೆ ಈ ಕಡೆ ನೋಡ್ತಾರೆ, ಅಲ್ಲಿ ಯಾವುದೇ ಹಣ್ಣು ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಆಗ ಅವರ ಕಣ್ಣು ಆಕಾಶದ ಕಡೆಗೆ ಹೋಗುತ್ತೆ. ಹನುಮಂತನಿಗೆ ಸೂರ್ಯದೇವ ಒಬ್ಬ ಕೆಂಪು ಬಣ್ಣದಲ್ಲಿ ಹೊಳಿತಿರ್ತಾ ಇರೋದು ಕಾಣುತ್ತೆ. ಖಂಡಿತ ಅದು ಹಣ್ಣೇ ಇರಬೇಕು ಅಂತ, ಅದನ್ನು ತಿಂದರೆ ಹೊಟ್ಟೆ ತುಂಬುತ್ತೆ, ಇವತ್ತು ಆ ಹಣ್ಣನ್ನು ತಿಂದು ಬಿಡ್ತೀನಿ ಅಂತ ಆಕಾಶದ ಕಡೆ ಬಾಲ ಹನುಮ ಹೋಗ್ತಾ ಇರ್ತಾರೆ. ಆಗ ಹನುಮಂತ ಸೂರ್ಯನ ಕಡೆ ಹೋಗೋದನ್ನು ನೋಡ್ತಾರೆ. ಹನುಮಂತ ಗಾಳಿಯ ವೇಗದಲ್ಲಿ ಜೋರಾಗಿ ಧಾವಿಸಿ ಸೂರ್ಯನ ಹಣ್ಣು ಹೊಂದಿಕೊಂಡು ನುಂಗೆ ಬಿಡ್ತಾರೆ. ಆಗ ಎಲ್ಲ ಕಡೆ ಅಂಧಕಾರ ಆವರಿಸಿ ಬಿಡುತ್ತೆ. ಈ ಅಂಧಕಾರದಲ್ಲಿ ನಾರದನ ಧ್ವನಿ ಕೇಳಿ ಬರುತ್ತೆ. ಅಂಜನಿ ಪುತ್ರ ಸೂರ್ಯನನ್ನು ನುಂಗಿ ಬಿಟ್ಟ, ಸೃಷ್ಟಿಯಲ್ಲಿ ಎಲ್ಲ ಅಂಧಕಾರ ಆವರಿಸಿ ಬಿಡುತ್ತೆ, ದೇವಲೋಕದಲ್ಲಿ ಹಾಹಾಕಾರ ಸೃಷ್ಟಿಯಾಗುತ್ತೆ. ಆಗ ನಾರದರು ದೇವಲೋಕಕ್ಕೆ ಧಾವಿಸಿ ಇಂದ್ರನಿಗೆ ಹೇಳ್ತಾರೆ, ಹನುಮ ಹೊಟ್ಟೆ ಹಸಿವಿನಿಂದ ಸೂರ್ಯನನ್ನು ನುಂಗಿಬಿಟ್ಟಿದ್ದಾನೆ ಅಂತ. ಆಗ ಎಲ್ಲರೂ ಹನುಮನ ಆಶ್ರಮಕ್ಕೆ ಧಾವಿಸ್ತಾರೆ. ಆಗ ಹನುಮಂತ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾನೆ. ಅದನ್ನು ನೋಡಿದ ಇಂದ್ರದೇವ ಹೇಳ್ತಾರೆ ಹನುಮಾನನಿಗೆ, ನೀನು ಸೂರ್ಯನನ್ನು ನುಂಗಿದೀಯಾ, ಪ್ರಕೃತಿಯಲ್ಲಿ ಕತ್ತಲೆ ಆವರಿಸಿ ಬಿಟ್ಟಿದೆ, ಹಾಗಾಗಿ ಸೂರ್ಯನನ್ನು ಬಿಡುಗಡೆ ಮಾಡು ಹನುಮಾನ್ ಅಂತ ಕೇಳ್ಕೊತಾರೆ. ಆಗ ನನಗೆ ಹೊಟ್ಟೆ ಹಸಿತಾ ಇತ್ತು, ಹಣ್ಣು ಅಂತ ತಿಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಹನುಮಾನ್. ಆಗ ಹನುಮಾನ್ ಅವರ ಮಾತನ್ನು ಕೇಳೋದಿಲ್ಲ. ಆಗ ಅಲ್ಲಿಗೆ ಹನುಮಾನನ ತಂದೆಯಾದ ವಾಯುದೇವ ಕೂಡ ಬರ್ತಾರೆ. ಆಮೇಲೆ ನಂತರ ಇಂದ್ರದೇವ ಏನು ಮಾಡ್ತಾರೆ, ತಮ್ಮ ಬಾಣಗಳನ್ನು ಪ್ರಯೋಗ ಮಾಡ್ತಾರೆ ಹನುಮನ್ ಮೇಲೆ. ಅದನ್ನು ಆಟಿಕೆಗಳಂತೆ ಮುರಿದಾಕ್ತಾರೆ ಹನುಮ. ಆಗ ವಜ್ರಾಯುಧವನ್ನು ಪ್ರಯೋಗ ಮಾಡಿಬಿಡ್ತಾರೆ. ಆಗ ಹನುಮನಿಗೆ ತಲೆಗೆ ಪೆಟ್ಟಾಗಿ ರಕ್ತಸ್ರಾವ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅವರು ಜ್ಞಾನವನ್ನು ತಪ್ತಾರೆ. ಆಗ ವಾಯುದೇವ ಹೇಳ್ತಾರೆ, ನನ್ನ ಚಿಕ್ಕ ಪುಟ್ಟ ಬಾಲಕನ ಮೇಲೆ ನೀವು ವಜ್ರಾಯುಧವನ್ನು ಪ್ರಯೋಗ ಮಾಡಬಾರ್ದಿತ್ತು ಅಂತ ಕೇಳ್ಕೊತಾರೆ. ಆಗ ವಾಯುದೇವ ಕೂಡ ತಾವು ಉಸಿರಾಡೋದನ್ನು ಅಂದರೆ ಗಾಳಿನ ನಿಲ್ಲಿಸ್ತಾರೆ. ಆಗ ಪ್ರಾಣಿ ಪಕ್ಷಿಗಳಿಗೆ, ಪ್ರಪಂಚದಲ್ಲಿ ದೇವತೆಗಳಿಗೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಆಗ ಮತ್ತೆ ನಾರದ ಮುನಿಗಳು ಹೇಳ್ತಾರೆ, ವಾಯುದೇವನಲ್ಲಿ ಕ್ಷಮೆಯನ್ನು ಕೇಳಿ ಅಂತ ಹೇಳಿದಾಗ ಇಂದ್ರದೇವ ಮತ್ತೆ ಬಂದು ಹನುಮಾನನನ್ನು ಮತ್ತೆ ಅವರು ಮೊದಲಿನ ಹಾಗೆ ಜ್ಞಾನ ಬರುವಂತೆ ಮಾಡ್ತಾರೆ. ನಂತರ ವಾಯುದೇವ ಕೂಡ ತಮ್ಮ ಗಾಳಿಯನ್ನು ಬಿಡುತ್ತಾರೆ. ನಂತರ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳು, ದೇವತೆಗಳೆಲ್ಲ ಉಸಿರಾಡೋದಕ್ಕೆ ತುಂಬಾ ಈಸಿ ಆಯಿತು. ಆಗ ಹೇಳ್ತಾರೆ ಹನುಮಾನನಿಗೆ, ತಮ್ಮೆಲ್ಲ ಶಕ್ತಿಯನ್ನು ನಿಮಗೆ ಕೊಡ್ತೀನಿ, ಸೂರ್ಯನನ್ನು ಹೊಗಳು ಬಿಡು ಅಂತ ಹೇಳ್ತಾರೆ. ಆಗ ಹನುಮಾನ್ ತಮ್ಮ ಬಾಯಿಯಿಂದ ಸೂರ್ಯನನ್ನು ಹೊಗಳ್ತಾರೆ. ಮತ್ತೆ ಪ್ರಪಂಚಕ್ಕೆ ಅವಾಗ ತುಂಬಾ ಬೆಳಕಾಗುತ್ತೆ. ಅಂದಿನಿಂದ ದೇವತೆಗಳು ಶಕ್ತಿಯನ್ನು ಕೊಟ್ಟ ನಂತರ ಹನುಮಾನನಿಗೂ ತುಂಬ ಶಕ್ತಿಶಾಲಿಯಾದರು. ಅಂದಿನಿಂದ ಆಂಜನೇಯ ಸ್ವಾಮಿಗೆ ಬಾಲ ಹನುಮಾನ್ ಅಂತ ಹೆಸರು ಬರುತ್ತೆ. ನೋಡಿದ್ರಲ್ಲ ಈ ಕತೆ ಎಷ್ಟು ಚೆನ್ನಾಗಿದೆ. ಬಾಲ ಹನುಮಾನ್ದು ನನಗೆ ತಿಳಿದಿರೋಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹನುಮಂತ ಜಯಂತಿ ಇರೋದ್ರಿಂದ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ, ಆ ವಿಡಿಯೋ ಕೂಡ ಸ್ವಲ್ಪ ಶೇರ್ ಮಾಡಿದ್ದೀನಿ. ನಾವು ಯಾವುದೇ ಕಷ್ಟ ತೊಂದರೆ ಬಂದಾಗ ಆಂಜನೇಯ ಸ್ವಾಮಿನ ನೆನೆದ್ರೆ ಖಂಡಿತ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಮತ್ತು ನೈಟ್ ನಾವು ಮಲಗೋದಕ್ಕೂ ಮುಂಚೆ ಹನುಮಾನ್ ಚಾಲೀಸನ ಒಮ್ಮೆ ಹೇಳ್ಕೊಂಡು ಮನ್ಗಿದ್ರೆ ಯಾವುದೇ ರೀತಿ ಕೆಟ್ಟ ದುಷ್ಟ ಶಕ್ತಿಗಳು ಒಳಗಡೆ ಪ್ರವೇಶ ಮಾಡೋದಿಲ್ಲ, ಮತ್ತು ಭಯ ಕೂಡ ಆಗೋದಿಲ್ಲ. ಹನುಮಾನ್ ಯಂತ್ರ ಕೂಡ ಮಕ್ಕಳಿಗೆ ಕಟ್ಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಮಲಗೋದಕ್ಕೂ ಮುಂಚೆ ಹನುಮಾನ್ ಚಾಲೀಸ್ ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾರೇ ಆಗಿರ್ಬೋದು, ಯಾವುದೇ ರೀತಿ ಭಯ ಇದ್ರೂ ಕೂಡ ಅದು ಹೋಗುತ್ತೆ ಫ್ರೆಂಡ್ಸ್. ಮತ್ತು ಶನಿವಾರ ಆಂಜನೇಯ ಟೆಂಪಲ್ಗೆ ಹೋಗೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗಿ ನಮಗೆ ಅಂದ್ಕೊಂಡಿದ್ದು ನೆರವೇರುತ್ತೆ. ಪ್ರತಿಯೊಬ್ಬರು ಆಂಜನೇಯನ ಪೂಜೆನ ಮಾಡಿದ್ರೆ ಆಂಜನೇಯ ಶಕ್ತಿ ತುಂಬಾ ಇದೆ. ಹಾಗಾಗಿ ಆಂಜನೇಯನ ನಾವು ನೆನೆಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಭಯ ಆಗೋದಿಲ್ಲ.
ನಾನು ಕೂಡ ನನಗೆ ಸಾಧ್ಯವಾದರೆ ಶನಿವಾರ ಆಂಜನೇಯ ಟೆಂಪಲ್ಗೆ ಹೋಗಿ ಬರ್ತೀನಿ ಫ್ರೆಂಡ್ಸ್. ನನಗೂ ಕೂಡ ಆಂಜನೇಯ ಟೆಂಪಲ್ಗೆ ಹೋಗೋದಂದರೆ ತುಂಬಾ ಇಷ್ಟ. ಹನುಮಾನ್ ಜಯಂತಿ ದಿನ ಇದು ಅಲಂಕಾರನ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರನ ಮಾಡಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.